ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪತ್ರವೊಂದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಲಾಗಿದೆ. ಹಿರಿಯ ವಕೀಲರಾಗಿರುವಂತಹ ಪ್ರಶಾಂತ್ ಅವರು ಪತ್ರವನ್ನು ಬರೆದಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ರವಾನೆ. ಪ್ರದೀಪ್ ಈಶ್ವರ್ ಹೇಳಿಕೆಗೆ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ಪತ್ರ ಬರೆದಿದ್ದಾರೆ ಹಿರಿಯ ವಕೀಲ ಪ್ರಶಾಂತ್. ಪಕ್ಷದ ಚೌಕಟ್ಟಿನಲ್ಲೇ ಮಾತನಾಡೋದಕ್ಕೆ ಸೂಚಿಸಿ ಅಂತ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಈಗ ದ್ವೇಷದ ಮಾತುಗಳಿರ್ಬೋದು, ವೈಯಕ್ತಿಕವಾಗಿ ನಿಂದನೆ ಮಾಡೋದು, ಇದ್ಯಾವುದು ಕೂಡ ಸಲ್ಲದು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಸಾಮಾಜಿಕ ಕಳಕಳಿಯಿಂದ ಬರೆದಿರುವಂತಹ ಪತ್ರ ಇದು. ಮಾತ್ರವಲ್ಲ, ಸಾರ್ವಜನಿಕ ಜೀವನದಲ್ಲಿದ್ದಾಗ ಅದರಲ್ಲೂ ಒಬ್ಬ ಶಾಸಕ ಸ್ಥಾನವನ್ನು ಹೊಂದಿರುವ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂಥ ವಿಚಾರವನ್ನು ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಆ ಪತ್ರವನ್ನು ಕೂಡ ಗಮನಿಸಬಹುದು. ಮೈಸೂರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಹಾಗೂ ಚಿಕ್ಕಬಳ್ಳಾಪುರ ಹಾಲಿ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಮಾಧ್ಯಮಗಳಲ್ಲಿ ಪರಸ್ಪರ ವೈಯಕ್ತಿಕ ನಿಂದನೆ ಹಾಗೂ ದ್ವೇಷದ ಮಾತುಗಳನ್ನು ಆಡಿದ್ದಾರೆ. ಇದು ಸರಿಯಲ್ಲ. MP MLAಗಳು ಜನಗಳ ಮಧ್ಯೆ ಜೋಕರ್ಗಳಾಗಬಾರ್ದು. ಪೊಲಿಟಿಷಿಯನ್ಸ್ ಹ್ಯಾಸ್ ಟು ಬಿಹೇವ್ ದೆಮ್ಸೆಲ್ವ್ಸ್. ದೇ ಶುಡ್ ಬಿಹೇವ್ ಇನ್ ಅ ರೆಸ್ಪಾನ್ಸಿಬಲ್ ಮ್ಯಾನರ್. ರಾಜಕೀಯ ಮಾಡಲಿ, ಬೇಡ ಅಂತ ಹೇಳಲ್ಲ. ದ್ವೇಷದ ರಾಜಕಾರಣ ಬೇಡ. ಈ ಜನಗಳು ಬಂದು ಇವ್ರ ಮೇಲೆ ನಂಬಿಕೆ ಇಟ್ಟು ಇವ್ರನ್ನ ಗೆಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಜಲವಂತ ಸಮಸ್ಯೆಗಳು ಸಾಕಷ್ಟಿದೆ. ಅದನ್ನು ಬಗೆಹರಿಸೋದು ಬಿಟ್ಬಿಟ್ಟು ಇವರು ಮಾಧ್ಯಮಗಳಲ್ಲಿ ಪರಸ್ಪರ ವೈಯಕ್ತಿಕ ನಿಂದನೆ ಹಾಗೂ ಕೆಟ್ಟ ಮಾತಾಡೋದನ್ನ ನಿಲ್ಲಿಸಬೇಕು. ಇದ್ರ ಮೇಲೆ ಚೀಫ್ ಮಿನಿಸ್ಟರ್ ಆದ ಸಿದ್ದರಾಮಯ್ಯನವರಿಗೂ ಹಾಗೂ BJP ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರಿಗೂ ಒಂದು ಪತ್ರ ಬರೆದಿದ್ದೀನಿ. ಈ ಯಂಗ್ ಪೊಲಿಟಿಷಿಯನ್ಸ್ ಇವ್ರುಗಳನ್ನ ಕರೆದು ಇವ್ರುಗಳನ್ನ ನೆಕ್ಸ್ಟ್